ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 8ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಸೇತುಬಂಧ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರ 7ರಿಂದ 10ನೇ ತರಗತಿಯವರೆಗೆ ಹಿಂದಿಯಲ್ಲಿ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಸೊ ದಯಮಾಡಿ ಅವುಗಳನ್ನು ವಾಚ್ ಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಈ ವರ್ಷದ ಘೋಷವಾಕ್ಯ उत्तम शिक्षा उज्ज्वल भविष्य 2026-27। सो सेतुबंध उपक्रम 2026-27। अधिगम प्रतिफलों की सूची, पूर्व परीक्षा, साफल्य परीक्षा, ओके, कक्षा 8वीं विषय तृतीय भाषा हिंदी। सो फस्ट ಕೊಟ್ಟಿರ್ತಕ್ಕಂಥದ್ದು DSET ಅವರು ಕೊಟ್ಟಿರ್ತಕ್ಕಂಥ ಅಪೇಕ್ಷಿತ ಅಧಿಗಮ ಪ್ರತಿಫಲಗಳನ್ನು ನೋಡೋಣ. ಸೊ ಟೋಟಲಿ 8ನೇ ತರಗತಿಗೆ ಕೊಟ್ಟಿರ್ತಕ್ಕಂಥ ಒಟ್ಟು ಅಪೇಕ್ಷಿತ ಅಧಿಗಮ ಪ್ರತಿಫಲಗಳ ಸಂಖ್ಯೆ ಎಷ್ಟಿದ್ದಾವೆ ಅಂತಂದರೆ 9 ಇದ್ದಾವೆ. ಓಕೆನಾ. सो फर्स्ट इरतक्कंतದ್ದು सुनी हुई बातों को समझकर प्रश्नों के उत्तर देंगे. सरल वाक्य समझकर पढ़ते हैं, सरल शब्द लिखते हैं. प्रथम भाषा के सरल वाक्यों का हिंदी में अनुवाद करते हैं. सरल शब्द वाक्यों को पढ़कर समझते हैं और संदर्भानुसार उनका सार्थक प्रयोग करते हैं. सरल पद्य, बालगीत, देशभक्ति गीत आदि को पढ़कर समझते हैं. अभिनय के साथ सरल वार्तालाप और संवाद करते हैं. व्याकरणिक बिंदुओं को समझकर उनका सही प्रयोग करते हैं. अन्यलिंग, अन्यवचन, समानार्थक और विरुद्धार्थक शब्दकोश का उपयोग अपनाते हैं ಅಂತ ಬರೆದ್ರೆ ಸಾಕು. ಇಷ್ಟು 9 ಏನಿತ್ತು ಅಂತಂದರೆ DSET ಅವರು ಕೊಟ್ಟಿರ್ತಕ್ಕಂಥ FLN ಮತ್ತು ಅಪೇಕ್ಷಿತ ಅಧಿಗಮ ಪ್ರತಿಫಲ, ಓಕೆ, ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿನೇ ಆಗಿತ್ತು. ನೆಕ್ಸ್ಟ್ ಪೇಜಲ್ಲಿ FLN और अपेक्षित अधिगम प्रतिफलों के अनुसार प्रश्नों की संख्या. सो ऑलरेडी ಇದನ್ನು ಕೂಡ ಅವರೇ ಕೊಟ್ಟಿದ್ದಾರೆ 8th. ಸೊ ಎಲ್ಲ अधिगम प्रतिफल ಮತ್ತು FLN ಗೆ ಒಂದೊಂದಿದ್ರೆ 8thದಲ್ಲಿರ್ತಕ್ಕಂಥ व्याकरणिक बिंदुओं को समझकर उनका सही प्रयोग करते हैं. अन्य लिंग, अन्य वचन, समानार्थक और विरुद्धार्थक शब्द, ಇಲ್ಲಿ ಕೇವಲ 2 ಪ್ರಶ್ನೆಗಳಿದ್ದಾವೆ, ಬಾಕಿ ಎಲ್ಲಕ್ಕೂ ಒಂದೊಂದಿದ್ದಾವೆ. ಸೊ ಟೋಟಲ್ 10 ಕಲಿಕಾ ಫಲಗಳಿದ್ದಾವೆ. ಸೊ ಇದೇ ಥರನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರನ್ನು ಮಾಡಿರ್ತಕ್ಕಂಥದ್ದು. ಪ್ರಶ್ನೆ ಪತ್ರಿಕೆ ಪುಟ ಇತ್ತು. ಸೊ ಡೈರೆಕ್ಟಾಗಿ ಬರ್ತೀನಿ ಕಿ ಆನ್ಸರ್ पेज. यस, सेतुबंध पूर्व परीक्षा प्रश्न पत्रिका 2026-27 कक्षा 8वीं विषय तृतीय भाषा हिंदी उत्तर सूची. प्रश्न 1, हमें इनाम किन से लेना है ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ हमें इनाम पापा मम्मी से लेना है ಅಂತಕ್ಕಂಥದ್ದು ಇತ್ತು. ಸೆಕೆಂಡ್ ಒನ್, दिए गए शब्दों की सहायता से सार्थक वाक्य बनाइए ಅಂತ ಕೇಳಿದ್ದಾರೆ. मैं देखता हूँ चित्र अंतिदे. सो द राइट आंसर इज मैं चित्र देखता हूँ. सेकेंड वन, फल तोड़ते वे हैं. सो ದ ಆನ್ಸರ್ ಈಸ್ वे फल तोड़ते हैं ಅಂತಕ್ಕಂಥದ್ದಿತ್ತು. ಇವು 4 ಪ್ರಶ್ನೆಗಳು FLNಗೆ ಇರ್ತಕ್ಕಂಥ ಸರಳ ಪ್ರಶ್ನೆಗಳನ್ನೇ ಇತ್ತು. ತಾಲಿಕಾ ಮೈಸೆ 5 ಸಾರ್ಥಕ್ ಶಬ್ದ ಲಿಖಿ ಅಂತ ಕೇಳಿದರು. ಸೊ ಒಟ್ಟಾರೆಯಾಗಿರ್ತಕ್ಕಂಥ ಶಬ್ದಗಳನ್ನು ಬರೀಬಹುದು. ಇಲ್ಲಿ ಸಡಕ್ ಬರೀಬಹುದು, ಭೂಮಿ, ಚೋರ್, ಸಮಜ್, ನೈ, ಕೋಯಿ, ಸಮಾಚಾರ, ಓಕೆ. ಸೊ ಇವುಗಳನ್ನು ನೀವೇನು ಮಾಡ್ಬೋದಾಗಿತ್ತು ಅಂತಂದರೆ ಬರೀಬಹುದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಪ್ರಶ್ನೆ 4, ಹಿಂದಿ ಮೇ ಅನುವಾದ ಕೀಜಿಯೇ ಅಂತ ಇದೆ. ಇರುವೆಗೆ ಕೋಪ ಬಂದಿತ್ತು ಅಂತ ಇದೆ. ಸೊ ದ ಆನ್ಸರ್ ಈಸ್ ಚಿಂಟಿಗೋ ಗುಸ್ಸಾ ಆ ಗಯಾ. ನನಗೆ ಕೆಲಸ ಮಾಡಲು ಬಿಡು ಅಂತ ಇದೆ. ಮುಜೆ ಕಾಮ ಕರ್ನೆ ದೋ ಅಂತ ಬರಿಬೋದು. ಪ್ರಶ್ನೆ 5, ನಿಮ್ನ ಶಬ್ದೋಂಕೋ ವಾಕ್ಯೋ ಮೇ ಪ್ರಯೋಗ ಕೀಜಿಯೇ ಅಂತ ಇದೆ. ಚಿಂತಾ. ಸೊ ಇದನ್ನು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಿದಾಗ ಉತ್ತರ ಏನಾಗ್ಬೋದಪ್ಪ ಅಂತಂದ್ರೆ, ಕಿಸಾನ್ ಕೋ ವರ್ಷಾ ಋತು ಮೇ ಬಾರಿಶ್ ಕಿ ಚಿಂತಾ ರಹತಿ ಹೇ. ಓಕೆ, ಚಿಂತಾ ಅಂತಂದರೆ ಗೊತ್ತಿದೆಯಲ್ಲ, ಚಿಂತೆ ಅಂತಕ್ಕಂಥದ್ದನ್ನು ಒಂದು ಸಾರ್ಥಕವಾಗಿರ್ತಕ್ಕಂಥ ವಾಕ್ಯವನ್ನು ಮಾಡಬೇಕು. ಸಮಜ್ದಾರ್ ಅಂತ ಇದೆ, ಬುದ್ಧಿವಂತ. ರಾಜು ಸಮಜ್ದಾರ್ ಬಾಲಕ್ ಥಾ ಅಂತ ಇತ್ತು. ರಾಜು ತುಂಬ ಬುದ್ಧಿವಂತ, ತಿಳುವಳಿಕೆಯುಳ್ಳ ಬಾಲಕ. ಪ್ರಶ್ನೆ 6, ದಿಯೇ ಗಯೇ ಪದ್ಯ ಭಾಗ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಿ. ಇಲ್ಲಿ ಮೇರಿ ಪಾಠಶಾಲಾ ಅಂತ 1-2 ಸ್ಟಾನ್ಸಾ ಕೊಟ್ಟಿದ್ದೀವಿ. ಸೊ ನೋಡಿ, मेरी प्यारी पाठशाला ज्ञान का है यह उजियाला, यहाँ पढ़ते हंसते गाते नए सपने रोज़ सजाते. गुरुजी हमको ज्ञान सिखाते, अच्छे बच्चे बनना बताते, मिलजुल कर हम खेले सारे पाठशाला लगती प्यारी ಅಂತ ಇತ್ತು. ಸೊ ನೋಡುವ ಪ್ರಶ್ನೋತ್ತರಗಳು. ಮೊದಲ ಪ್ರಶ್ನೆ, पाठशाला में बच्चे क्या करते हैं. सो द आंसर इज पाठशाला में बच्चे पढ़ते हंसते और गाते हैं. ಇನ್ನು ಗುರುಜಿ ಬಚ್ಚೋं को क्या सिखाते हैं ಅಂತ ಇದೆ. ಸೊ ಗುರುಜಿ ಬಚ್ಚೋं को ज्ञान सिखाते हैं ಅಂತ ಬರೆದ್ರೆ ಸಾಕು. ಇಲ್ಲೇ ಸಿಂಪಲ್ ಆಗಿರ್ತಕ್ಕಂಥದ್ದಿತ್ತು. ಎಸ್, ಇದು ಇತ್ತು, ಗುರುಜಿ ಹಮ್ಕೋ ಜ್ಞಾನ ಸಿಖಾತೆ, ಇದು ಸೆಕೆಂಡ್ ಆನ್ಸರ್ ಇತ್ತು. ಇಲ್ಲಿ ಎಸ್, ಯಹಾ ಪಡತೆ ಹಸ್ತೆ ಗಾತೆ ಅಂತ ಇದೆ. ಅಂದರೆ ಇಲ್ಲಿ ಓದ್ತಾರೆ, ನಗ್ತಾರೆ, ಹಾಡ್ತಾರೆ ಅಂತಕ್ಕಂಥದ್ದಿದೆ ನೋಡಿ. ಅದು ಫಸ್ಟ್ ಆನ್ಸರನ್ನು ಏನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ವಾರ್ತಾಲಾಪ ಪೂರ್ಣ ಕೀಜಿಯೇ. ಈ ಒಂದು ಸಂಭಾಷಣೆಯನ್ನು ಸಂವಾದ ಪೂರ್ಣ ಮಾಡಬೇಕು. ಛಾತ್ರ, ನಮಸ್ತೆ ಗುರುಜಿ.
अध्यापक कहता है नमस्ते, कल क्यों नहीं आए थे? सो छात्र कहता है बुखार आया था गुरुजी। अध्यापक फिर इसके बारे में बताना था आप पहले ही। सो छात्र कहता भूल गया सर जी। अध्यापक दोबारा यह गलती मत करना, कल से ರೋಸ್ ಆನ ಅಂತ ಇತ್ತು. ಒಟ್ಟಾರೆ ಸಂಭಾಷಣೆಯನ್ನು ಪೂರ್ಣ ಮಾಡ್ತಕ್ಕಂಥ ಒಂದು ಕಲಿಕಾಫಲ ಇದೆ. ಇಬ್ಬರ ನಡುವಿನ ಒಂದು ಸಂವಾದವನ್ನು ಸಂಭಾಷಣೆಯನ್ನು ನೀವೇನು ಮಾಡಬೇಕು ಅಂತಂದರೆ ಮೊದಲ 2 ತುಣುಕುಗಳನ್ನು ಕೊಟ್ಟು ಒಂದು 2 ಸ್ಟಾನ್ಸಾಗಳನ್ನು ಅಂದರೆ 2 ಕನ್ವರ್ಜೇಷನನ್ನು ತಗೊಳ್ತಕ್ಕಂಥ ಪ್ರಶ್ನೆಗಳನ್ನು ಕೊಡಬಹುದು. ಪ್ರಶ್ನೆ 8, ಅಣವಚನ ರೂಪಲಿಖಿ ಅಂತ ಕೇಳಿದ್ದಾರೆ. ಖಬರ್ ಇದೆ, ಸೊ ಏಕವಚನ. ಖಬ್ರೆ ಅಂತಕ್ಕಂಥದ್ದು ಬಹುವಚನ ಆಗಬೇಕು. ಛೋಟಾ, ಛೋಟೆ ಇದು ಕೂಡ ಏಕವಚನ ಮತ್ತು ಬಹುವಚನ. ಇನ್ನು ವಿಲೋಮ ಶಬ್ದ ಇತ್ತು, ಸುಖ, ದುಃಖ, ಅಪನ, ಪರಾಯ ಅಂತ ಇದೆ. ಸೊ 8th ಮತ್ತು 9th ಎರಡೂ ಕೂಡ ವ್ಯಾಕರಣಿಕ ಬಿಂದುಗಳ ಮೇಲೆ ಇರ್ತಕ್ಕಂಥದ್ದಿತ್ತು. ಇಲ್ಲಿ ಬರೀ ವಚನ ಮತ್ತು ಲಿಂಗ ಅಷ್ಟೇ ಅಲ್ಲ, ಸಮಾನಾರ್ಥಕ ಪದಗಳನ್ನು ಕೂಡ ಏನು ಮಾಡ್ಬೋದಾಗಿತ್ತು, ಕೇಳ್ಬೋದಿತ್ತು. ಸೊ ಇಟ್ಸ್ ಪರ್ಯಾಯವಾಚ್ಯ ಶಬ್ದಗಳನ್ನು, ಸಮಾನಾರ್ಥಕಗಳನ್ನು ಕೂಡ ಕೇಳ್ಬೋದು. ಓಕೆನಾ. लास्ट 10th क्वेश्चन, निम्न शब्दों को शब्दकोश के क्रम पर आधारित लिखिए. ಡಿಕ್ಷನರಿ ಆರ್ಡರ್ ಅಂತ ಬರೀಬೇಕು. ಅಂದರೆ ಶಬ್ದಕೋಶವನ್ನು ತೆಗೆದಾಗ ಯಾವ ಥರನಾಗಿರ್ತಕ್ಕಂಥ ಲೆಟರ್ಗಳನ್ನು ಬರ್ತಾವಲ್ಲ ಆ ಆಧಾರದ ಮೇಲೆ ಬರೀಬೇಕು. ಶಬ್ದ ಇತ್ತು ಆಮ್, ಕಮಲ್, ಮಾತಾ, ಘರ್, ಪಾಠಶಾಲಾ, ಭೋಜನ್. ಈ ಡಿಕ್ಷನರಿ ಆರ್ಡರ್ ನೋಡಿದಾಗ ಫಸ್ಟ್ ಬರ್ತಕ್ಕಂಥದ್ದು ಆಮ್, ಸೆಕೆಂಡ್ ಬರೋದು ಕಮಲ, ಘರ್, ಭೋಜನ್, ಮಾತಾ, ಪಾಠಶಾಲಾ. ಇಷ್ಟು ಏನಾಗಿತ್ತಂತಂದರೆ ನಾನು ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ. ಓಕೆನಾ. ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಕೂಡ ಬೇಗನೆ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇದು ಕೇವಲ ನಮ್ಮ ಅನಿಸಿಕೆ, ನಮ್ಮ ವಿವೇಚನೆಗೆ ಇರ್ತಕ್ಕಂಥ ಕಲಿಕಾ ಫಲಗಳ ಮೇಲೆ ನಾವು ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಇದನ್ನು ನೀವುಗಳು ಕೂಡ ಏನು ಮಾಡ್ಬೋದು ಅಂತಂದರೆ ನಿಮ್ಮದೇ ಆಗಿರ್ತಕ್ಕಂಥ ನಿಮ್ಮ ಒಂದು ಮಕ್ಕಳ ವಯೋಮಾನ, ಮಕ್ಕಳ ಬುದ್ಧಿಮತ್ತೆ, ಓಕೆ, ನಿಮ್ಮ ಪರಿಸರಕ್ಕೆ ಅನುಗುಣವಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರ್ ಮಾಡ್ಬೋದು. ಇದು ಕೇವಲ ನಾವು ಕಲಿಕಾ ಫಲಗಳ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಮಾಡೆಲ್ ಆಗಿರ್ತಕ್ಕಂಥ ನಮಗೆ ಸೂಕ್ತ ಅನಿಸಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್. ಓಕೆ. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡ್ತಾಯಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8th ಕನ್ನಡ, ಆಲ್ರೆಡಿ 8th ಕನ್ನಡ ಬಂದಿದೆ. ಓಕೆ. ಸೊ ಇವತ್ತು ಈಗ 8th ಹಿಂದಿ ಹಾಕಿದ್ದೀನಿ. ಓಕೆ. ಸೊ ಸೈನ್ಸ್, SS, ಇಂಗ್ಲೀಷ್, ಮ್ಯಾಥ್ಸ್ಗಳನ್ನು ಕೂಡ ಬೇಗನೆ ಮಾಡ್ತಾರೆ, ಅವುಗಳನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಸೊ ಒಟ್ಟಾರೆ ನಾವು ಕೊಡ್ತಕ್ಕಂಥದ್ದು ನೀವು ಮಾಡೆಲ್ ಅಂತ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಒಟ್ಟಾರೆ ಕಲಿಕಾ ಫಲಗಳ ಆಧಾರದ ಮೇಲೆ ನಾವೇನು ಮಾಡಿದ್ದೀವಿ, ಟೆಕ್ಸ್ಟ್ ಬುಕ್ ಅಂದರೆ ನಿಮ್ಮ ಪಠ್ಯಪುಸ್ತಕಗಳಾಗಿರ್ಬೋದು, ಆಮೇಲೆ LBAಗಳಾಗಿರ್ಬೋದು. ಓಕೆ. ಆ ಟೆಕ್ಸ್ಟ್ ಬುಕ್ಕು ಮತ್ತು LBA ಎರಡನ್ನೂ ಕೂಡ ನಾನು ಬೇಸಾಗಿ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ, ಈ ಪ್ರಶ್ನೆ ಪತ್ರಿಕೆನ ರೆಡಿಯನ್ನು ಮಾಡಿದ್ದೀನಿ. ಸೊ ಇದನ್ನು ನಮಗೆ ಸೂಕ್ತ ಅನಿಸಿದೆ. ಸೊ ಹಾಗಾಗಿ ನಾವು ಈ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಟಿದ್ದೀವಿ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಮಾಡಲಾಗಿ ಕೊಡ್ತೀವಿ. ಸೊ ಅದನ್ನು ತಾವುಗಳು ಕೂಡ ನಿಮ್ಮ ವಿವೇಚನೆಗೆ ಅನುಗುಣವಾಗಿ ಅದನ್ನು ಚೇಂಜಸ್ ಮಾಡ್ಕೊಂಡು ಯುಟಿಲೈಸ್ ಮಾಡಿಕೊಂಡು ಮಕ್ಕಳು ಯಾರೆಲ್ಲ ನೋಡ್ತಾ ಇದ್ದೀರಿ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಇದೇ ಥರನಾಗಿರ್ತಕ್ಕಂಥ ಬೇಸಿಕ್ ಕಾಂಪಿಟೆನ್ಸಿಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ನೀವುಗಳು ಕೂಡ ಅದನ್ನು ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಸೇತುಬಂಧ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯಲ್ಲಿ ಅಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ನೀವೇನು ಮಾಡ್ಬೋದು, A ಗ್ರೇಡನ್ನು ಪಡಿಬಹುದು.